Welcome back to my channel. ನಾವಿವತ್ತು ನನ್ನ 2006 ಮಾಡೆಲ್ ಸ್ಯಾಂಟ್ರೋ ರಿವ್ಯೂ ಮಾಡ್ತಿದ್ದೇನೆ. ಈ ಸ್ಯಾಂಟ್ರೋ ನನ್ನ ಜೊತೆ 5 ವರ್ಷದಿಂದ ಇದೆ. ನಮ್ಮ ಸಂಸಾರ ಆನಂದ ಸಾಗರ. ತುಂಬಾ ರಿಲಯಬಲ್ ವೆಹಿಕಲ್. ಒಂದೆರಡು ಸತಿ ಕೈ ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ. ಒಂದ್ಸತಿ ರೋಡಲ್ಲಿ ಆಫ್ ಆಗಿತ್ತು, ತಳ್ಳಿ ಸೆಕೆಂಡ್ ರೋಡ್ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಬ್ಯಾಟ್ರಿ ಇಶ್ಯೂ ಇತ್ತು, ಅದ್ ಬಿಟ್ರೆ ಏನು ಪ್ರಾಬ್ಲಮ್ ಬಂದಿಲ್ಲ. ತುಂಬಾ ಒಳ್ಳೆ ಗಾಡಿ ಇದೆ. ಈ ಗಾಡಿ ನಾನು ಮಾರ್ತಾ ಇಲ್ಲ, ಸೊ ಯಾರು ಫಾರ್ ಸೇಲ್ ಅಂತ ಕೇಳ್ಬೇಡಿ. ಇದು ಟಾಪ್ ಎಂಡ್ ಮಾಡಲು. ಸನ್ ರೂಫ್ ಒಂದಿಲ್ಲ. ಸನ್ ರೂಫ್ ಹಾಕ್ಬಿಟ್ರೆ ಇವಾಗ ಬರೋ ಗಾಡಿಗೆ ಆರಾಮಾಗಿ ಟೆಕ್ಕರ್ ಇದೆ. ಈ ಗಾಡಿಗೆ ವರ್ನಾ ಲೆವೆಲ್ ಕೀ ಮಾಡ್ಸಿದ್ದೀನಿ ನಾನು. ಸೊ ಗಾಡಿ ಬಗ್ಗೆ ಬಂದ್ರೆ, ಗಾಡಿ ತುಂಬಾ ಒಳ್ಳೆ ಕಂಡೀಷನ್ ಮೇಂಟೈನ್ ಮಾಡಿದ್ದೀನಿ. ಈ ಗಾಡಿ ಬಂದ್ಬಿಟ್ಟು ನಾನು ಓಡಿಸಿರೋದು 32,000 ಓಡಿ. ನಾನೇ 50,000 ಓಡಿಸಿದ್ದೀನಿ. 50,000 ಓಡಿಸ್ಬಿಟ್ಟು ರಿವ್ಯೂ ಮಾಡ್ತಿರೋದು. 50,000 ಪೂರ್ತಿ ನಾನೇ ಓಡಿಸಿದ್ದೀನಿ ಅನ್ನೋ ಡೌಟ್ ನಮ್ಮ ಅಪ್ಪ ಅಮ್ಮ ಎಲ್ಲ ತಗೊಂಡು ಉಜ್ಜಾಡ್ತಾರೆ. ಬಟ್ ನಾನು ಮಿನಿಮಮ್ ಅಂದ್ರೆ 40,000 ಅಂತ ಓಡಿಸಿದ್ದೀನಿ. ಗಾಡಿ ಮೇಂಟೆನೆನ್ಸ್ ಬಂದಾಗ ನಮ್ಗೆ 2,000 ರೂಪಾಯಿ ಆಯಿಲ್ ಫಿಲ್ಟರ್, ಇನ್ನು 300 ರೂಪಾಯಿ ಏರ್ ಫಿಲ್ಟರ್ ಬರುತ್ತೆ. 200cc ಬೈಕ್ ಲೆವೆಲ್ ಮೇಂಟೆನೆನ್ಸ್ ಬಂದ್ಬಿಡುತ್ತೆ. ಬಟ್ ಈ ಗಾಡಿ ಬಂದ್ಬಿಟ್ಟು ನನಗೆ ಮೆಜರ್ ಖರ್ಚು ಕೊಟ್ಟಿದೆ. ಯಾಕಂದ್ರೆ ಈ ಗಾಡಿ ಮಾರಿದ್ದು ಯಾರಿಗಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಜಿಬ್ರಾ ಅಂತ. ಅವ್ನು ಮಾರಿದ್ದು. ಅವನು ಮಗ ನನಗೆ ಅಷ್ಟು ಗಾಡಿ ಬಗ್ಗೆ ಗೊತ್ತಿರಲಿಲ್ಲ. ಗಾಡಿ ಕೊಟ್ಟೆ. ಗಾಡಿಲಿ ಏನೇನು ಪ್ರಾಬ್ಲಮ್ ಇತ್ತು. ಫಸ್ಟ್ 1,000 ಕಿಲೋಮೀಟರ್ ಓಡಿಸಿಲ್ಲ, ಕ್ಲಚ್ ಚೇಂಜ್ ಮಾಡಿಸಿದೆ. ಆಮೇಲೆ ಹಿಂದೆಗಡೆ ಶಾಕ್ ಅಬ್ಸರ್ವರ್ ಗಿಮಿಕ್ ಇತ್ತು, ಗಿಮಿಕ್ ಹಾಕ್ಸಿದೆ. ಹಿಂದೆಗಡೆ ಶಾಕ್ಸ್ ಹೋಗಿತ್ತು, ಚೇಂಜ್ ಮಾಡಿಸಿದೆ. ಈ ಗಾಡಿ ನಾನು ತಗೊಂಡಿದ್ದು 1,70,000 ರೂಪಾಯಿಗೆ. ಬಟ್ ಈ ಗಾಡಿ ಮೇಲೆ ನಾನು ಖರ್ಚು ಮಾಡಿರೋದು 1,50,000 ಲಕ್ಷ. ಈ ಗಾಡಿ ಕರೆಕ್ಟ್ಲಿ ವ್ಯಾಲ್ಯೂ ಎಷ್ಟು ಆಲ್ಮೋಸ್ಟ್ 3 ಲಕ್ಷ ಇಟ್ಟಿದ್ದೀನಿ ಈ ಗಾಡಿಗೆ. ಪೆಟ್ರೋಲ್ ಎಲ್ಲ ಲೆಕ್ಕ ಹಾಕ್ಬಿಟ್ರೆ ಅರೌಂಡ್ 6 7 ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟಿದ್ದೀನಿ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಕವರ್ ಎಲ್ಲ ಹಾಕೋರಲ್ಲ, ಮೊಸರು ಕವರು ಎಲ್ಲೋಗಿತ್ತು ಮೊಸರು ಕವರ್ ಎಲ್ಲ ಒಳಗಡೆ. ಏರ್ ಫಿಲ್ಟರ್ ಬಿಚ್ಚೋಣ. ಏರ್ ಫಿಲ್ಟರ್ ಒಳಗಡೆ ಏನಿದೆ ನೋಡೋಣ. ಏರ್ ಫಿಲ್ಟರ್ ಏನ್ ಗುರು, ಏರ್ ಫಿಲ್ಟರ್ ಚೇಂಜ್ ಮಾಡ್ಬೇಕು. ಸರ್ವಿಸಿಗೆ ಬಂದೈತೆ ಕಣ ಗಾಡಿ. ಸ್ವಲ್ಪ ಒದ್ರಾನೆ ಏರ್ ಫಿಲ್ಟರ್. ಇದೆಲ್ಲ ಏನ್ ಗೊತ್ತಾ ಪ್ರಾಬ್ಲಮ್? ಪೊಲ್ಯೂಷನ್. मेरे क्या जी तोरे भी आता है नहीं जी. डुम टक डुम डुम टक डुम डुम ढंग टक टक डुम डुम. ಏನೇ ಅದು ಕೊಳೆನೇ ಬರ್ತಾಯಿಲ್ಲ. ಜೋರಾಗಿ ಉಜ್ಜಬೇಕು, ಆಗಲೇ ಬರುವುದು ಕೊಳೆ. ಢೈ ಟಕ್ ಢೈ. ಇಷ್ಟೇನಾ ಜೋರಾಗಿ? ಡಗ 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 ಡಗ. ನಾನು ನಿಜವಾಗ್ಲೂ ಈ ರಿವ್ಯೂ ಮಾಡ್ಬೇಕಂತ ಮುಂಚೆ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏರ್ ಫಿಲ್ಟರ್ ಇಷ್ಟು ಗಲೀಜಾಗಿರುತ್ತೆ ಅಂತ. ಡೈಲಿ ಓಡಾಡೋ ರೋಡ್ ನನ್ನ ಫಸ್ಟ್ ಬ್ಲಾಗ್ ನಾನು ಎಕ್ಸ್ಪ್ರೆಸ್ ಅಲ್ಲಿ ಹೆಂಗ್ ಓಡಾಡಿದ್ವಿ ಅಂತ ಗೊತ್ತಾಗುತ್ತೆ. ಆ ಕಿತ್ತೋಗಿರೋ ರೂಟಲ್ಲಿ ತುಂಬಾ ಡಸ್ಟ್ ಜಾಸ್ತಿ. ಆ ಡಸ್ಟ್ ಇಂದ ನನ್ನ ಗಾಡಿ ಏರ್ ಫಿಲ್ಟರ್ ಇಷ್ಟು ಗಲೀಜಾಗಿದೆ. ಇನ್ನೊಂದು 1,000 ಓಡಿಸ್ಬಿಟ್ಟು ಚೇಂಜ್ ಮಾಡಿಸ್ಬಿಡ್ತೀನಿ ಸೀಜ. ಏನು ನೋಡು. ಅಯ್ಯೋ ಇಲ್ಲಿ ನಿಮಗೆ ಸಮಾಜದ ಭಯ ಇಲ್ಲ, ದೊಡ್ಡವ್ರ ಭಯ ಇಲ್ಲ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ಏನ್ ಮಕ್ಕಳು ಎಲ್ಲ ಹಿಂಗೆ ಗಿಮಿಕ್ ಮಾಡಿರೋದ್ಲೆ. ಅಲ್ಲ, ಹಾಲು ಮೊಸರು ಪ್ಯಾಕೆಟ್ ಎಲ್ಲ ಹೆಂಗೋಯ್ತು ಶಿಷ್ಯ? ನನಗೆ ಅರ್ಥ ಆಯ್ತಲ್ಲ. ಪರವಾಗಿಲ್ಲ, ಇಂಜಿನ್ ಆಯಿಲ್ ಕಂಡೀಷನ್ ಚೆನ್ನಾಗಿದೆ ಶಿಷ್ಯ. ಶೆಲ್ ಹೀಲಿಕ್ಸ್ ಹಾಕಿದೆ ಲಾಸ್ಟ್ ಟೈಮು, ಉಪ್ಪಗಾಗಿಲ್ಲ, ಇನ್ನು ರೆಡ್ಗೆ ಐತೆ. ಬನ್ನಿ ಇಂಜಿನ್ ಬಗ್ಗೆ ಮಾತಾಡೋಣ. ಸೊ ಈ ಇಂಜಿನ್ ಬಂದ್ಬಿಟ್ಟು 1 ಲೀಟರ್ 4 ಸಿಲಿಂಡರ್ ಇಂಜಿನ್ ಬರುತ್ತೆ, ಇನ್ಲೈನ್ 4. ಈ ಇಂಜಿನ್ ಎಷ್ಟು ಬೆಣ್ಣೆ ಅಂದ್ರೆ ಇವಾಗ್ಲೂ 97,000 ಓಡಿಸಿದ್ದೀನಿ ಗಾಡಿನ. ಒಂದ್ಸತಿ ಓಪನ್ ಆಗಿಲ್ಲ ಸೀಲ್ಡ್ ಪ್ಯಾಕೆಟ್. ಅದು ನನ್ಗೆ ಗೊತ್ತಿಲ್ಲ ಗುರು. ನಮ್ಮ ಫ್ರೆಂಡು ಜಿಬ್ರಾ ಏನ್ ಮಾಡಿದ್ನೋ ಏನೋ ಗೊತ್ತಿಲ್ಲ, ಓಪನ್ ಮಾಡಿರ್ತಾನೆ. ನನಗೆ ಈ ಗಾಡಿ ಏನು ತೊಂದರೆ ಬಂದಿಲ್ಲ. ಇಂಜಿನ್ ಕಡೆಯಿಂದ ಕರೆಂಟ್ಲಿ ಏನು ತೊಂದರೆ ಬಂದಿಲ್ಲ. ಆದ್ರೆ ಇರೋ E20 ಪೆಟ್ರೋಲ್ ಐತಲ್ಲ, E20 ಪೆಟ್ರೋಲ್ ಆದ್ಮೇಲೆ ಏನಾಯ್ತು ನನ್ ಗಿಮಿಕ್ ಅಂದ್ರೆ, ಆ E20 ಪೆಟ್ರೋಲ್ ಬಂದಿದ್ ನೆಕ್ಸ್ಟ್ 1 ತಿಂಗಳು ಓಡಿತ್ತು ಅಷ್ಟೇ ಗಾಡಿ. 1 ತಿಂಗಳು ಓಡಿದ್ಮೇಲೆ ನನ್ನ ಬೆಲ್ಟ್ ಎಲ್ಲಾನು ಗಿಮಿಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಗಾಡಿ ಕಚ 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 ಎಲ್ಲ ಆದ್ಮೇಲೆ ಎಲ್ಲ ಚೇಂಜ್ ಮಾಡಿಸಿ ಗಾಡಿ ಮೇಲೆ ಆಲ್ಮೋಸ್ಟ್ ನಾನು 40,000 ರೂಪಾಯಿ ಅವಾಗಲೇ ಖರ್ಚು ಮಾಡಿ ಗಾಡಿನೇ 1,50,000 ಲಕ್ಷಕ್ಕೆ ತಗೊಂಡಿದ್ದೀನಿ ಗುರು. ಏನು ಬಾಡಿ ಬಿಲ್ಡರ್ ಕಾಣಿಸ್ತೀನಿ. 50,000 ಖರ್ಚಾದ್ಮೇಲೂ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಸ್ಟೇರಿಂಗ್ ಸಿಸ್ಟಮ್ ಗಿಮಿಕ್ ಮಾಡ್ತು. ಆ ಸ್ಟೇರಿಂಗ್ ಸಿಸ್ಟಮ್ 20,000 ಖರ್ಚು ಮಾಡಿದೆ. ಸೊ ಹಿಂಗೆ ಖರ್ಚು ಮಾಡ್ತಾ ಈ ಗಾಡಿ ತಗೊಂಡಿರೋ ಕಾಸ್ಟ್ಗಿಂತ ರಿಪೇರಿ ಮಾಡಿಸಿದ್ರೆ ಜಾಸ್ತಿ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಬಟ್ ನನಗೆ ರಿಪೇರಿ ಮಾಡ್ಲಿಕ್ಕೆ ಬೇಜಾರಿಲ್ಲ. ಏನಕ್ಕೆ ಬೇಜಾರು ಅಂದರೆ, ಅನ್ವಾಂಟೆಡ್ ಎಕ್ಸ್ಪೆನ್ಸ್ ಇಂದ ರಿಪೇರಿ ಆಗೋಯ್ತು. ಆ ಕಿತ್ತೋಗಿರೋ ರೋಡಲ್ಲಿ ಗಾಡಿ ಓಡಿಸಿ, ಈ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಗಾಡಿ ಓಡಿಸಿ, ಇವ್ರದ್ದು ಎಣ್ಣೆ ಮಿಕ್ಸ್ ಮಾಡಿರೋ ಪೆಟ್ರೋಲಲ್ಲಿ ಗಾಡಿ ಓಡಿಸಿ, ಇವ್ರದ್ದು ಹಳ್ಳಪಳ್ಳ ರೋಡಲ್ಲಿ ಓಡಿಸಿ, ಸಸ್ಪೆನ್ಷನ್ ಇನ್ಫ್ಲೂಯೆನ್ಸ್ ಎಲ್ಲ ಹಾಳಾಗಿ, ಮತ್ತೆ ನಮ್ಮ ಫ್ರೆಂಡ್ಸ್ಗಳೊಬ್ರು ಇರ್ತಾರೆ, ಅವಾಗ ಗಾಡಿ ಇಸ್ಕೊಂಡು ಹೋಗ್ಬಿಡ್ತಾರೆ. ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇರ್ತಾರೋ ಕೊಟ್ಟು ನನ್ನ ಗಾಡಿ ಹಾಳಾಗಿರೋದು ಹಿಂಗೆ. ಆದರೆ ಇವಾಗ ಗಾಡಿ ಪಕ್ಕ ಬೆಣ್ಣೆ ಆಗೋಗಿದೆ. ಇಷ್ಟು ಖರ್ಚು ಮಾಡಿ ಆಲ್ಮೋಸ್ಟ್ 3 ತಿಂಗಳಲ್ಲಿ 70,000 ಖರ್ಚು ಮಾಡಿದ್ದೀನಿ. ಈ ಗಾಡಿ ಇವಾಗ ಬೆಣ್ಣೆ ಅಂದರೂ ನಾನು ನಿಮಗೆ ಮಾರಲ್ಲ. ಏನಕ್ಕಂದ್ರೆ ನೀವು ಮಾರಿದ್ರು 1 ಲಕ್ಷ ಕೇಳ್ತೀರಾ, ನನಗೆ ಇಷ್ಟ ಇಲ್ಲ.
ಸೊ ಈ ಗಾಡಿ ನಾನೇ ಹಿಡ್ಕೊಂತೀನಿ. ಇದೆಂತದಿದೆ? ಮುಂಚೆ ಎಲ್ಲ ಗಾಡಿ ಬರ್ತಿದ್ರಲ್ಲಿ ಪೂರ್ತಿ ಕಬ್ಣ, ಫುಲ್ ಸಾಲಿಡ್. ನೋಡಿ ಇದು ಕಬ್ಣ ಎಲ್ಲ ಕಬ್ಣ ಐತಿ. ಈಗ ಬರೋ ಗಾಡಿ ಬರೀ ಪ್ಲಾಸ್ಟಿಕ್. ಆ ಮಾರುತಿ ಸುಜುಕಿ ಅವ್ರು ಏನ್ ಮಾಡ್ತಾರೋ ಇಂಜಿನ್ ಒಳಗಡೆ ಪ್ಲಾಸ್ಟಿಕ್ ಹಾಕ್ತಾವ. ಅವನು ಈ ಗಾಡಿಲಿ ಏನೇನು ಮಾಡಿಫಿಕೇಶನ್ ಮಾಡಿದೀನಿ ಅಂದ್ರೆ ಜಾಸ್ತಿ ಏನು ಮಾಡಿಫಿಕೇಶನ್ ಮಾಡಿಲ್ಲ. ಹೆಡ್ಲೈಟ್ ಬೇಕಂತ ಒಂದು ರಿಲೇ ಹಾಕೊಂಡಿದ್ದೆ. ರಿಲೇ ಒಂದು LED ಬಲ್ಬ್ ಹಾಕ್ಸಿದ್ದೀನಿ. LED ಬಲ್ಬ್ ಬಂದು 100 ವಾಟ್. ಎದುರುಗಡೆ ಬಂದು ತಲೆ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಲೇಟರ್ ಬರುತ್ತೆ. ಎಕ್ಸ್ಲೇಟರ್ ನಾನು ಹೇಳಿದಾಗ ಚೂರು ಗುರು ಅನ್ಬೇಕು, ಆಯ್ತಾ? ಇಲ್ಲ ಬೇಡ ಬಿಡು. ಈ ಗಾಡಿ ಇಂಜಿನ್ ನಾಯ್ಸ್ ಏನಿಲ್ಲ. ಇವಾಗ ಬರ್ತಿರೋ ಕಿತ್ತೋಗಿರೋ ಸೆನ್ಸರ್ಗಳಿಗಿಂತ, ಕಿತ್ತೋಗಿರೋ ECU ಕಂಟ್ರೋಲ್ ಇಂದ ನೋಡಿ, ಇಲ್ಲಿ ಸ್ಟೇರಿಂಗ್ ವೈಲ್ ಇದೆ ಕ್ಲೀನ್ ಆಗಿ. ಇದರಲ್ಲಿ ಎಕ್ಸ್ಲೇಟರ್ ವೈರು ಇದು ಅಮ್ಕೋದೆ ಕ್ಲೀನ್ ಆಗಿ. ಈ ಗಾಡಿದು ಎಕ್ಸಾಸ್ಟ್ ನಂಗೆ ತುಂಬಾ ಇಷ್ಟ. ಏನಾಯ್ತು ಅಂತ ಹೇಳ್ಬಾರ್ದ, ಅವತ್ತು ಹಂಸತ್ಸಕ್ ಹೋಗ್ಬಿಟ್ಟು ಅಂಟು ಟಚ್ ಆಗಿ ಸೈಲೆನ್ಸರ್ ತೂತ್ ಆಗ್ಬಿಟ್ಟು, ಈಗ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಫೆರಾರಿ ತರ ಸೌಂಡ್ ಮಾಡ್ತಿದೆ ವಿತೌಟ್ ಎನಿ ಮಾಡಿಫಿಕೇಶನ್. ಈ ಬಲ್ಬ್ ಬಂದು 100 ವಾಟ್ LED ಬಲ್ಬ್. ರೆಗ್ಯುಲರ್ ಆಗಿ ಸಿಕ್ಕಾಗಿಂತ ತುಂಬಾ ಚೆನ್ನಾಗಿರೋ ಬಲ್ಬ್. ನಾನು ಕಷ್ಟಪಟ್ಟು ಹುಡುಕಿ ತಗೊಂಡಿರೋದು. H4 ಸಾಕೆಟ್ ಇದೆ. ಈ ಬಲ್ಬ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ತಗೊಳ್ಳಿ. ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನಗಂತೂ ₹1 ಸಿಕ್ಕಲ್ಲ, ಬಟ್ ನೀವರು ಚೆನ್ನಾಗಿರಿ. ನನ್ ಮೇಲೆ ಆಣೆ ಇಟ್ಟು ಮೇಲೆ ಒಂದ್ಸತಿ ಆಕ್ಸಿಡೆಂಟ್ ಆಗಿತ್ತು. ಈ ಗಾಡಿಗೆ ಒಂದು ಲಾರಿ ಬಂದ್ಬಿಟ್ಟು ಗುದ್ದಿತ್ತು, ಹಿಂದೆಗಡೆಯಿಂದ ಬಂದು ಗುದ್ದಿತ್ತು. ಲಾರಿ ಫುಲ್ ಬೆಂಡಿ ಪಚ್ಕ ಆಗೋಗಿತ್ತು. ಆದ್ರೂ ಗಾಡಿಗೆ ಬರೀ ₹13,000 ಖರ್ಚು ಮಾಡಿದೆ. ಹಿಂಗೆ ಎಳ್ದ್ಬಿಟ್ಟು ರೆಡಿ ಮಾಡಿದೆ, ಇನ್ನೂ ಚಿಂತೆಯಾಗಿ ಓಡ್ತಿದೆ. ಈ ಗಾಡಿ ಬಂದು ಸ್ಯಾಂಟ್ರೋ ಜಿಂಗ್ XL. ಈ ಗಾಡಿ ಇಂಟೀರಿಯರ್ಸ್ ನೋಡಿ ಹೆಂಗಿದೆ. 2006ಗೆ ಫ್ಲಾಗ್ಶಿಪ್ ಇಂಟೀರಿಯರ್ಸ್ ಕೊಟ್ಟಿದ್ದಾನೆ. ಅವಾಗ ₹4 ಲಕ್ಷ ಇದ್ದಿದ್ದು ಗಾಡಿ ಇವಾಗಲೂ 2 ಲಕ್ಷಕ್ಕೆ ಸೇಲ್ ಆಗುತ್ತೆ. ಬಟ್ 2 ಲಕ್ಷಕ್ಕೆ ಕೊಡೋಕ್ಕೂ ಬೇಜಾರು. ಏನಕ್ಕಂದ್ರೆ ಗಾಡಿ ಮೇಲೆ ನಾನೇ 4 ಲಕ್ಷ ಮೇಲೆ ಖರ್ಚು. 4 ಲಕ್ಷ ಅಲ್ಲ ಶಿಷ್ಯ, ಒಂದು 5 ಲಕ್ಷ ಆಗೈತೆ ಶಿಷ್ಯ ಖರ್ಚು. ಒಂದ್ಸತಿ ಶೋರೂಮ್ ಬಿಟ್ಟಿದೆ ಶಿಷ್ಯ. ಶೋರೂಮಲ್ಲಿ ಸರ್ವಿಸ್ ಮಾಡೋದು ಏನಿಲ್ಲ, ನಾರ್ಮಲ್ ಆಗಿ ಆಯಿಲ್ ಚೇಂಜ್ ಮಾಡಿ ಗಾಡಿ ತೊಳೆದ್ಬಿಟ್ಟು ಪಾಲಿಶ್ ಹಾಕ್ಬಿಟ್ಟವನೆ ಶಿಷ್ಯ. ಅದಕ್ಕೆ 15,000 ಬಿಲ್ ಮಾಡೋಣ. ಏನು ಮಾಡಿದ್ದೀನಿ ಅಂದ್ರೆ ಇದೇ ಮಾಡಿದ್ದೀನಿ ಅಂತಂದು. ಆಮೇಲೆ ಇನ್ನು ಒಂದ್ಸತಿ ಬ್ರೇಕ್ ಫೇಲ್ಯೂರ್ ಆಗೋದು ಗಾಡಿ. ಆದ್ರೆ ಬ್ರೇಕ್ ಫೇಲ್ಯೂರ್ ಆಗಿದ್ರು ಗಾಡಿ ನಂಗೆ ಎಲ್ಲೂ ಏನಕ್ಕಂದ್ರೆ ನಾನು ಎಕ್ಸ್ಪರ್ಟ್ ಇದ್ದೀನಿ. ಗೇರ್ ಹಾಕಲ್ಲ, ಬ್ರೇಕಲ್ಲೇ ಒಂದ್ಸತಿ ಹಿಡ್ದಿರ್ತಿಲ್ಲ. ಹಿಂಗೆ 2 ಸತಿ ಅಮುಕ್ ಪ್ರೆಷರ್ ಪಂಪಲ್ ಹಿಂಗೆ ಅಮುಕು ಮಾಡ್ತಾರಲ್ಲ, ಆ ಥರ ಪ್ರೆಷರ್ ಹಾಕಿ ನಿಲ್ಸಿದ್ದೀನಿ. ಯಾವ ತರ ಬ್ರೇಕ್ ಇದೆ ಅಂದ್ರೆ? ಇದು ಒಂದು ಹೈಡ್ರೋಲಿಕ್ ಬ್ರೇಕು. ಹಿಂದೆಗಡೆ ಡ್ರಮ್ ಇದೆ, ಮುಂದೆಗಡೆ ಬಂದು ಡಿಸ್ಕ್ ಇದೆ. ಡಿಸ್ಕ್ ಬ್ರೇಕ್ ಮುಂದೆಗಡೆ ನೋಡು. ಅವಾಗ 2000 ನೋಡು ಡಿಸ್ಕ್ ಕಾಣಿಸಿದೆ ನೋಡು, ಕಾಣಿಸಿದ್ಯಾ? ಈ ಗಾಡಿ ಪರ್ಫಾರ್ಮೆನ್ಸ್ ವೈಸು ಮತ್ತೆ ಚಿಂದಿ ಇದೆ. ಗಾಡಿ ಓಡ್ಸೋಕ್ಕಂತೂ ಒಳ್ಳೆ ಮಜಾ ಬರುತ್ತೆ. ನನ್ನ ನಂಬಲ್ಲ ಅಂದ್ರೆ ಸುಮಂತ್ ನನ್ನ ಕೇಳಿ. ಸುಮಂತ್ ಹೆಂಗಿದೆ ಶಿಜ ಓಡ್ಸೋಕ್ಕೆ? ಪರವಾಗಿದೆ. ನಾನೇ ಪರ್ಸನಲ್ ಆಗಿ ಓಡಿಸಿನಿ. ಎಲ್ಲೆಲ್ಲಿ ಬ್ರೋ ವೈಟ್ ಫೀಲ್ಡ್ ಎಲ್ಲ ಹೋಗಿದ್ದೀನಿ. ಒಂದಿನ ಅರ್ಧದಲ್ಲೆಲ್ಲೋ ನಿಂತಿಲ್ಲ, ಮಾತ್ರ ಒಳ್ಳೆ ಫೀಲ್ ಕೊಡುತ್ತೆ. ಈ ಗಾಡಿಲಿ ಒಂದು ಬೇಜಾರು ಏನಾಗುತ್ತೆ ಅಂತಂದ್ರೆ, ನಾವೇನಾರು ಅಕಸ್ಮಾತ್ 120 ಮೇಲೆ ದಾಟಿದ್ರೆ ಗಾಡಿ ಬಂದ್ಬಿಟ್ಟು ಗಾಡಿ ಆಗಿರಲ್ಲ. 120 ವರೆಗೂ ಕರೆಕ್ಟ್ ಆಗಿರುತ್ತೆ. 120, 140 ಮೇಲೆ ಹೋದಾಗೆಲ್ಲ ಗಾಡಿ ಆಗಿರಲ್ಲ. ಗಾಡಿ ಬಂದು ಏರೋಪ್ಲೇನ್ ಆಗುತ್ತೆ. ಹೋಲ್ ಮೇಲೆ ಇರಬೇಕು ಕಾನ್ಸಂಟ್ರೇಷನ್, ಹೋಲ್ ಮೇಲೆ ಅಲ್ಲ. 20 ವರ್ಷ ಬಂದೈತೆ ನೋಡಿ ಸಿಸಿ. ಆರನ್ ನೋಡಿಯೋ.